ಭಾರತೀಯ ಚಿತ್ರರಂಗದಲ್ಲಿ ಯಾವುದೇ ಸ್ಟಾರ್ ನಟ ತಗೊಂಡ್ರೆ ಅವರ ಬರ್ತ್ಡೇ ಬಂದರೆ ಸಾಕು, ಫ್ಯಾನ್ಸಿಗೆ ಒಂದು ರೀತಿಯ ಹಬ್ಬ. ಅಂಥದ್ದೊಂದು ಹಬ್ಬ ಸೆಪ್ಟೆಂಬರ್ 2ಕ್ಕೆ ಕರ್ನಾಟಕದಲ್ಲಿ ಆಗ್ತದೆ. ಅಂದರೆ ಸೆಪ್ಟೆಂಬರ್ 2ಕ್ಕೆ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬ. ಹಾಗಾಗಿ ಆ ಹುಟ್ಟುಹಬ್ಬದಂದು ಒಂದು ರೀತಿಯ ಕಿಚ್ಚೋತ್ಸವವೇ ನಡೀತಾ ಇದೆ. ಅದಕ್ಕೆ ಈಗಾಗಲೇ ಸಾಕಷ್ಟು ತಯಾರಿಗಳನ್ನ ಮಾಡ್ಕೋತಿದ್ದಾರೆ ಅವರ ಅಭಿಮಾನಿಗಳು. ಈಗ ವಿಷಯ ಏನಂದರೆ, 2ನೇ ತಾರೀಕಿಗೆ ಕಿಚ್ಚ ಸುದೀಪ್ ಅವರ ಬರ್ತ್ಡೇ ಆಗಿರೋದ್ರಿಂದ ಸಾಕಷ್ಟು ಜನ ಅವರ ಹೊಸ ಸಿನಿಮಾಗಳು ಅನೌನ್ಸ್ ಆಗ್ತದಾ ಅನ್ನೋ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಆದಷ್ಟು ಸಿನಿಮಾಗಳನ್ನು ಅನೌನ್ಸ್ ಮಾಡೋದು ಅವರ ಬರ್ತ್ಡೇಗಳಲ್ಲಿ ಅನ್ನೋದು ಮಾತು. ಈಗ ಕಿಚ್ಚ ಸುದೀಪ್ ಅವರ ಏನು ಸೆಪ್ಟೆಂಬರ್ 2ನೇ ತಾರೀಕಿಗೆ ಬರ್ತ್ಡೇ ಇದೆ, ಅವತ್ತು ಬರ್ತ್ಡೇ ದಿನ ಹೊಸದೊಂದು ಸಿನಿಮಾ ಅನೌನ್ಸ್ ಆಗುತ್ತೆ. ಬೆಳಗ್ಗೆ 10 ಗಂಟೆಗೆ ಒಂದು ಹೊಸ ಸಿನಿಮಾ ಅನೌನ್ಸ್ ಮಾಡಲಿಕ್ಕೆ ನಿರ್ದೇಶಕ ಅನೂಪ್ ಭಂಡಾರಿ ಎಲ್ಲ ತಯಾರಿನ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಅನೂಪ್ ಭಂಡಾರಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಒಂದು ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಸೆಪ್ಟೆಂಬರ್ 2ನೇ ತಾರೀಕಂದು 10 ಗಂಟೆಗೆ ಒಂದು ಪೋಸ್ಟ್ ಮಾಡಿ ಅವರು ಆ ಪೋಸ್ಟ್ ಮೂಲಕ ಒಂದು ಅನೌನ್ಸ್ಮೆಂಟನ್ನು ಮಾಡ್ತಾ ಇದ್ದಾರೆ. ಅದು ಅವರು ತುಂಬ ಎಕ್ಸೈಟ್ಮೆಂಟಾಗಿ ಆ ವಿಷಯನ ಇವತ್ತು ಬರ್ಕೊಂಡಿದ್ದಾರೆ. ಏನು ಅಂದರೆ, ಸುದೀಪ್ ಸರ್ ಜೊತೆಗೆ ಮತ್ತೊಂದು ಸಿನಿಮಾ ಮಾಡೋ ಕುತೂಹಲದಿಂದ ಇರ್ತಕ್ಕಂಥ ಎಲ್ರಿಗೂ ಒಂದು ಹೊಸ ಸುದ್ದಿನ ನಾನು ಕೊಡ್ತಾ ಇದ್ದೀನಿ. ಸೆಪ್ಟೆಂಬರ್ 2ಕ್ಕೆ ಅವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಸೊ ಈ ಹಿಂದೆ ಅವರು ವಿಕ್ರಾಂತ್ ಋಣ ಅನ್ನೋ ಒಂದು ಸಿನಿಮಾ ಮಾಡಿದರು. ವಿಕ್ರಾಂತ್ ಋಣ ಕನ್ನಡ ಚಿತ್ರರಂಗದಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ವಿಕ್ರಾಂತ್ ಋಣ ನಿರೀಕ್ಷೆ ಮಟ್ಟದ ಗೆಲುವು ಕೊಡಲಿಲ್ಲ. ಸೊ ಅದು ತೃಪ್ತಿಕರವಾಗಿಯೂ ಕೂಡ ಒಂದಿಷ್ಟು ಜನಗಳಿಗೆ ಆಗಲಿಲ್ಲ. ಆದರೂ ಕೂಡ ಮತ್ತೆ ಅವರಿಬ್ಬರ ಜೋಡಿ ಮತ್ತೊಂದು ಸಿನಿಮಾ ಮಾಡಬೇಕು ಅಂತೇಳಿ ಕಾಯ್ತಾ ಇದ್ದಾರೆ. ಸೊ ಹಿಂದೆ ಅನೌನ್ಸ್ ಆದಂಗೆ ಬಿಲ್ಲಾ ರಂಗ ಭಾಷಾ ಅನ್ನೋ ಒಂದು ಸಿನಿಮಾ ಮಾಡ್ತಾರೆ, ಇವರಿಬ್ಬರ ಕಾಂಬಿನೇಷನಲ್ಲಿ ಒಂದು ಸಿನಿಮಾ ಬರುತ್ತೆ ಅಂತ ಹೇಳಿದರು. ಸೊ ಬಿಲ್ಲಾ ರಂಗ ಭಾಷಾ ಸಿನಿಮಾ ಏನಾದರೂ ಅನೌನ್ಸ್ ಮಾಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಇದೆ. ಆದರೆ ಸೆಪ್ಟೆಂಬರ್ 2ನೇ ತಾರೀಕಿಗೆ ಮಾತ್ರ ಅದು ಬಿಲ್ಲಾ ರಂಗ ಭಾಷಾ ಸಿನಿಮಾನ ಅಥವಾ ಇನ್ನೊಂದು ಸಿನಿಮಾನ ಅಂತ ಗೊತ್ತಾಗುತ್ತೆ. ಈ ಹಿಂದೆ ವಿಕ್ರಾಂತ್ ಋಣ ಸಿನಿಮಾ ಮಾಡಿದಾಗ ತುಂಬ ಮೆಚ್ಚುಗೆ ಕೇಳಿ ಬಂದಿತ್ತು. ಯಾಕಂದರೆ ಅನೂಪ್ ಭಂಡಾರಿ ಅವರ ವರ್ಕಿಂಗ್ ಸ್ಟೈಲು ಸುದೀಪ್ ಅವರಿಗೆ ತುಂಬ ಇಷ್ಟ ಆಗಿತ್ತು. ಸುದೀಪ್ ಸಾಕಷ್ಟು ಬಾರಿ ಅನೂಪ್ ಅವರ ವರ್ಕಿಂಗ್ ಬಗ್ಗೆ ಮಾತಾಡಿದರು ಕೂಡ. ಅವರ ಕಥೆ ಆಗಿರ್ಬೋದು, ನಿರೂಪಣೆ ಶೈಲಿ ಆಗಿರ್ಬೋದು, ಎಲ್ಲವನ್ನು ಕೂಡ ಸುದೀಪ್ ಹೊಗಳಿದ್ರು. ಆದರೆ ವಿಕ್ರಾಂತ್ ಋಣ ತಕ್ಕ ಮಟ್ಟಕ್ಕೆ ಗೆಲುವು ಕಾಣಲಿಲ್ಲ ಅನ್ನೋದು ಒಂದು ಅಸಮಾಧಾನ ಎಲ್ಲರಲ್ಲೂ ಇತ್ತು. ಅದರಲ್ಲೂ ಕಿಚ್ಚ ಫ್ಯಾನ್ಸಿಗೆ ಆ ಸಿನಿಮಾದ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು. ಅದರ ಒಂದು ಸಾಂಗ್ಸ್ ಮಾತ್ರ ಸೂಪರ್ ಹಿಟ್ ಆಗಿತ್ತು. ಆ ಸಾಂಗ್ ಮೂಲಕನೇ ಜನ ಥಿಯೇಟ್ರಿಗೆ ಬಂದರು. ಓಕೆ, ಎಲ್ಲ ಆಯಿತು. ಸೆಪ್ಟೆಂಬರ್ 2ನೇ ತಾರೀಕಿಗೆ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ಗಳು ಆ ಸಿನಿಮಾನ ಹೇಗೆ ಬರಮಾಡ್ಕೊಳ್ತಾರೆ ಅನ್ನೋದು ನೋಡಬೇಕು. ಅಂದರೆ ಬಿಲ್ಲಾ ರಂಗ ಭಾಷಾ ಅವತ್ತು ಅನೌನ್ಸ್ ಆಗುತ್ತಾ ಅಥವಾ ಬೇರೆ ಯಾವುದಾದ್ರೂ ಸಿನಿಮಾ ಅನೌನ್ಸ್ ಮಾಡ್ತಾರಾ? ಅನೂಪ್ ಭಂಡಾರಿ ಈ ನಿಟ್ಟಿನಲ್ಲಿ ಒಂದು ಪೋಸ್ಟ್ ಮಾಡಿ ಸದ್ಯಕ್ಕೆ ಒಂದು ಕುತೂಹಲನ ಕೆರಳಿಸಿದ್ದಾರೆ. ಈ ನಡುವೆ ಸುದೀಪ್ ಅವರು ಮ್ಯಾಕ್ಸ್ ಸಿನಿಮಾ ಮುಗಿಸಿದ್ದಾರೆ. ಮ್ಯಾಕ್ಸ್ ಸಿನಿಮಾ ಕೂಡ ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಹುಟ್ಟಿಸಿದೆ. ಸೊ ಈಗಾಗಲೇ ಅದರ ಟೀಸರ್ ಆಗಿರ್ಬೋದು, ಪೋಸ್ಟರ್ ಆಗಿರ್ಬೋದು, ಸಾಕಷ್ಟು ಕುತೂಹಲನ ಕೆರಳಿಸಿರ್ತಕ್ಕಂಥದ್ದು. ಹಾಗಾಗಿ ಮ್ಯಾಕ್ಸ್ ಬಗ್ಗೆ ಎಲ್ಲ ಕಡೆ ಕಿಚ್ಚನ ಅಭಿಮಾನಿಗಳು ಸೇರಿ ಬೇರೆ ಬೇರೆ ಭಾಗದಲ್ಲಿ ಇರ್ತಕ್ಕಂಥ ಫ್ಯಾನ್ಸ್ ಕೂಡ ಆ ಸಿನಿಮಾನ ಬರಮಾಡ್ಕೊಳ್ಳೋಕ್ಕೆ ಈಗಾಗಲೇ ಕಾಯ್ತಾ ಇದ್ದಾರೆ. ಸೊ ಸೆಪ್ಟೆಂಬರ್ 2ಕ್ಕೆ ಆ ಸಿನಿಮಾದ ಇನ್ನಷ್ಟು ಅಪ್ಡೇಟ್ಗಳು ಸಿಗ್ತಾ ಹೋಗ್ತವೆ. ಈ ನಡುವೆ ಕಿಚ್ಚ ಸುದೀಪ್ ಅವರು ಈಗ ಅಂತ ಒಂದು ಸಿನಿಮಾ ಮಾಡಿದರು. ಅದು ಭಾರತೀಯ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದ ಮನೋರಂಜನಾತ್ಮಕ ಸಿನಿಮಾ ಆಗಿತ್ತು. ಯಾಕೆ ಈ ವಿಷಯ ಹೇಳ್ತಿದೆ ಅಂದರೆ, ಈಗ ಸಿನಿಮಾದಲ್ಲಿ ಸುದೀಪ್ ಪಾತ್ರನೂ ಮುಗೀತಿತ್ತು ಮತ್ತು ನಾನಿ ಪಾತ್ರ ಅವರ ಇಬ್ಬರು ಪಾತ್ರನೂ ಮುಗೀತು. ಹಾಗಾದರೆ ಈಗ 2 ಮತ್ತೆ ಬರುತ್ತಾ? ಇದು ಪ್ರಶ್ನೆ. ಈಗ 2 ಮತ್ತೆ ಬರುತ್ತಾ ಅನ್ನೋದಕ್ಕೆ ಉತ್ತರ ಸಿಕ್ಕಿದ್ದು ನಾನಿ ಅವರಿಂದ. ಎಸ್, ನಾನಿ ಅವರು ಒಂದು ಸಿನಿಮಾ ಪ್ರಮೋಷನ್ಗಾಗಿ ಬಂದಿದ್ದರು. ಇವತ್ತು ಅವರ ಸರಿಪೋದ ಶನಿವಾರಂ ಅಂತೇಳಿ ಒಂದು ತೆಲುಗು ಸಿನಿಮಾ ರಿಲೀಸ್ ಆಗಿದೆ. ಆ ತೆಲುಗು ಸಿನಿಮಾ ಪ್ರಮೋಷನ್ಗೆ ಅಂತ ಸುದೀಪ್ ಅವ್ರನ್ನ ಭೇಟಿ ಮಾಡೋದಕ್ಕೆ ನಾನಿ ಬಂದಿದ್ದರು. ನಾನಿ ಅವ್ರನ್ನ ಭೇಟಿ ಮಾಡಿದಂಥ ಸುದೀಪ್ ಅವರು ಆ ಸಿನಿಮಾ ಸಕ್ಸಸ್ ಆಗಲಿ ಅಂತ ವಿಶ್ ಕೂಡ ಮಾಡಿದರು. ಸೊ ಈ ನಡುವೆ ನಾನಿ ಅವರು ಪತ್ರಕರ್ತರ ಮುಂದೆ ಒಂದಿಷ್ಟು ಮಾತುಗಳನ್ನ ಕೂಡ ಹೇಳಿದ್ರು. ಏನು ಅಂತಂದರೆ, ನಾನಿ ಈಗ ಸಿನಿಮಾ ನಂತರ ಮತ್ತೊಂದು ಸಿನಿಮಾ ಬರುತ್ತಾ ಅಂತ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ಈಗ 2 ಬಂದರೂ ಬರ್ಬೋದು, ಇಲ್ದೇ ಇರ್ಬೋದು, ಆದರೆ ಈಗ 2 ಬರುತ್ತೆ ಅಂತೇಳಿ ಅವರು ಸ್ಮೈಲ್ ಮಾಡ್ತಾ ಮೂಲಕನೇ ಹೇಳಿದರು. ಯಾಕಂದರೆ ರಾಜಮೌಳಿ ಅವರು ಈಗ ಸಿನಿಮಾನ ನಿರ್ದೇಶನ ಮಾಡಿದರು. ವಿಜಯೇಂದ್ರ ಪ್ರಸಾದ್ ಅವರ ಕಥೆ ಆಗಿತ್ತು. ಸೊ ಈಗ ಸಿನಿಮಾದಲ್ಲಿ ಇಬ್ಬರು ಪಾತ್ರನೂ ಮುಗೀತು. ಹಾಗಾದರೆ ಈಗ 2 ಬರುತ್ತಾ ಗೊತ್ತಿಲ್ಲ. ಯಾಕಂದರೆ ಒಂದು ನೊಣ ಹಿಡ್ಕೊಂಡು ಈಗ ಸಿನಿಮಾನ ಮಾಡಿದಂಥವ್ರು ಈಗ 2 ಪಾತ್ರಗಳು ಸತ್ತಿದ್ದಾರೆ, 2 ಪಾತ್ರಗಳು ಇಲ್ಲ. ಆ ಪಾತ್ರಗಳ ಆತ್ಮಗಳು ಈಗ ಅಂದರೆ ನೊಣ ಆಗಿ ಮತ್ತೆ
ತೆರೆ ಮುಂದೆ ಬರಬಹುದಾ ಗೊತ್ತಿಲ್ಲ. ಒಬ್ಬ ಕಥೆಗಾರ ಮನಸ್ಸು ಮಾಡಿದರೆ 2 ನೊಣ ಹಿಡ್ಕೊಂಡು ಮತ್ತೆ ಆ ಪಾತ್ರಗಳನ್ನು ಮುಂದುವರಿಸಿ ಸಿನಿಮಾ ಕೂಡ ಮಾಡ್ಬೋದು. ಸದ್ಯದ ಮಟ್ಟಿಗೆ ನಾನಿ ಅವರು ರಾಜಮೌಳಿ ಅವ್ರನ್ನ ಅವಾಗವಾಗ ಸಿಕ್ಕಾಗೆಲ್ಲ ಕೇಳ್ತಾ ಇರ್ತಾರೆ, ಸರ್ ಈಗ 2 ಯಾವಾಗ ಅಂತ. ಅವಾಗ ರಾಜಮೌಳಿ ಹೇಳ್ತಾ ಇರ್ತಾರಂತೆ, ನಿಂದು ಕತೆ ಮುಗಿದಿದೆ, ಇನ್ನೆಲ್ಲಿ ಈಗ 2 ಅಂತೇಳಿ. ಹಾಗಾಗಿ ಈಗ 2 ಬರುತ್ತಾ ಇಲ್ವೋ ಗೊತ್ತಿಲ್ಲ. ಬಟ್ ಸದ್ಯದ ಮಟ್ಟಿಗೆ ಈಗ 2 ಬಗ್ಗೆ ನಾನಿವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜಮೌಳಿ ಅವರು ಮನಸ್ಸು ಮಾಡಿದ್ರೆ ಈಗ 2 ಕೂಡ ಬರ್ಬೋದು. ಆದರೆ ಈಗ 2ನಲ್ಲಿ ಸುದೀಪ್ ಮತ್ತೆ ಮಾಡ್ತಾರಾ ಇಲ್ಲ ಅನ್ನೋ ಪ್ರಶ್ನೆ. ಅದೇನೇ ಇರಲಿ, ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಸೆಪ್ಟೆಂಬರ್ 2ಕ್ಕೆ ದೊಡ್ಡ ಮಟ್ಟದಲ್ಲಿ ಕಿಚ್ಚೋತ್ಸವ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಈ ನಡುವೆ ಅನೂಪ್ ಭಂಡಾರಿ ಅವರು ಕೂಡ ಒಂದು ಟ್ವೀಟ್ ಮಾಡಿ ಒಂದು ಹೊಸ ಸಿನಿಮಾ ಅನೌನ್ಸ್ ಮಾಡುವಾಗ ಹೇಳ್ತಾ ಇದ್ದಾರೆ. ಸೊ ಆ ಸಿನಿಮಾ ಯಾವುದು ಅನ್ನೋ ಕುತೂಹಲ ಸದ್ಯದ ಮಟ್ಟಿಗೆ ಎಲ್ಲ ಅಭಿಮಾನಿಗಳಲ್ಲಿ ಇದೆ. ಸೆಪ್ಟೆಂಬರ್ 2ಕ್ಕೆ ಸುದೀಪ್ ಅವರ ಮತ್ತೆ ಇನ್ಯಾವ ಸಿನಿಮಾಗಳು ಅನೌನ್ಸ್ ಆಗ್ತವೆ ಅನ್ನೋದನ್ನು ಕಾದು ನೋಡಬೇಕು.